ನಮಸ್ಕಾರ ಸ್ನೇಹಿತರೆ, ಜೀನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು PMEGP ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಇದು ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆ ಆಗಿರುತ್ತೆ. ಇದರಲ್ಲಿ ಯಾರ್ಯಾರು ಹೊಸದಾಗಿ ಉದ್ಯೋಗ ಮಾಡಬೇಕಂತ ಇರ್ತೀರೋ, ಇಲ್ಲಾಂದರೆ ಓನಾಗಿ ನಿಮ್ಮದು ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಅಥವಾ ಕೋಳಿ ಸಾಕಾಣಿಕೆ, ಮತ್ತು ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡಬೇಕಂತ ಇರ್ತೀರಲ್ಲ, ಅವರಿಗೆ ಇಲ್ಲಿ ಸಾಲ ಮತ್ತು ಸಬ್ಸಿಡಿನ ಕೊಡ್ತಾರೆ. ಇದು ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆ ಆಗಿರುತ್ತೆ. ಮತ್ತು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಹೇಗೆ ಅರ್ಜಿ ಹಾಕಬೇಕು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊತಾ ಹೋಗೋಣ. ಫಾರ್ ಇದೇ ರೀತಿಯಾದಂಥ ಮೋರ್ ಅಪ್ಡೇಟ್ ವೀಡಿಯೋಸ್ಗಾಗಿರ್ಬೋದು, ಇಲ್ಲಾಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಜೀನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PMEGP ಇದೊಂದು ಕೇಂದ್ರ ಸರ್ಕಾರದ ಉದ್ಯೋಗ ಸೃಷ್ಟಿ ಮತ್ತು ಉದ್ಯಮ ಪ್ರೋತ್ಸಾಹ ಯೋಜನೆ ಆಗಿರುತ್ತೆ. ಇದರಲ್ಲಿ ಗ್ರಾಮೀಣದವರಾಗಿರ್ಬೋದು, ನಗರದವರಾಗಿರ್ಬೋದು ಎಲ್ಲರಿಗೂ ಅರ್ಜಿ ಹಾಕುವಂಥ ಅವಕಾಶನ ಕೊಟ್ಟಿದ್ದಾರೆ. ಇದು ಒಂದು ಸಬ್ಸಿಡಿ ಲೋನ್ ಯೋಜನೆ ಆಗಿರುತ್ತೆ. ಇಲ್ಲಿ ಯಾರ್ಯಾರು ಅರ್ಹರಾಗಿರ್ತಾರೆ ಅನ್ನೋದಾದರೆ, ನೀವು 18 ವರ್ಷ ಆಗಿರಬೇಕು. ನಿಮಗೆ ಈ ಯೋಜನೆಯಲ್ಲಿ ನೀವು ಲೋನ್ ಮತ್ತು ಸಬ್ಸಿಡಿ ತೊಗೋಬೇಕಂದ್ರೆ ನಿಮಗೆ ವಯಸ್ಸು ಎಷ್ಟಿರಬೇಕಂದ್ರೆ ವಯಸ್ಸಿನ ಮಿತಿ 18 ವರ್ಷದ ಮೇಲ್ಪಟ್ಟಿರಬೇಕು. ಅದಾದಮೇಲೆ ನೀವು ಫ್ರೆಶ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗಿರ್ತಂತೆ. ಇವಾಗ ಏನೋ ಒಂದು ನೀವು ಮುಂಚೆನೇ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ, ಅದಕ್ಕೆ ನೀವು ಲೋನ್ ತೊಗೊಳಕ್ಕೆ ಹೋದರೆ ಆ ಥರ ಕೊಡಲ್ಲ. ಬಟ್ ನೀವು ಅದಕ್ಕೆ ಏನು ಮಾಡಬೇಕು, ನೀವು ಈಗಿನೂ ಫಸ್ಟಾಗಿ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ನಿಮಗೆ ಲೋನ್ ಬೇಕು ಅಂತ ಇದರಲ್ಲಿ ಪೋರ್ಟಲಲ್ಲಿ ಅಥವಾ ಯೋಜನೆ ಅಡಿ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಆ ಬಿಸ್ನೆಸ್ ಏನಾದರೂ ನಿಮ್ಗೆ ಪ್ರಾಫಿಟ್ ಇದೆ, ಅದರಲ್ಲಿ ಏನಾದರೂ ಇದೆ ಅಂತ ಅವರು ನೋಡಿದರೆ ನಿಮಗೆ ಲೋನ್ ಕೊಡ್ತಾರೆ. ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಏನಾದರೂ ನೀವು ಮಾಡ್ತಾ ಇದ್ದೀರಾ, ಸರ್ವಿಸ್ ಬಿಸ್ನೆಸ್ ಮಾಡ್ತಿಲ್ಲ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಗೆ ಕಂಪಲ್ಸರಿ 10ನೇ ಕ್ಲಾಸ್ ಪಾಸ್ ಆಗಿರಬೇಕಾಗುತ್ತೆ. ಅದ್ರದ್ದು ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕಾಗುತ್ತೆ, 10th ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡು. ಅದಾದಮೇಲೆ ಸರ್ವಿಸ್ ಬಿಸ್ನೆಸ್ ಏನಾದ್ರು ಬೇಕಿದ್ರೆ ಅದಕ್ಕೇನು ಶಿಕ್ಷಣ ಅಷ್ಟೊಂದು ಕೇಳಲ್ಲ. ಅದಾದಮೇಲೆ SC/ST ವುಮೆನ್ ಅಂದರೆ ಮಹಿಳೆಯರಿಗೆ ಇಲ್ಲಿ ಭಾಳ ಪ್ರಯಾರಿಟಿ ಕೊಡ್ತಾರೆ, ಮತ್ತು ಸಬ್ಸಿಡಿನೂ ಚೆನ್ನಾಗಿ ಸಿಗುತ್ತೆ, ಅವರಿಗೆ ಲೋನು ಬೇಗ ಆಗೋಗುತ್ತೆ. ಅದಾದಮೇಲೆ ಎಷ್ಟು ಸಾಲ ಮತ್ತು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದರೆ, ನೀವೇನಾದರೂ ಸರ್ವಿಸ್ ಯೂನಿಟಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ 10 ಲಕ್ಷ ಸಾಲ ಸಿಗುತ್ತೆ, ಮತ್ತು 25ರಿಂದ 35% ಅಷ್ಟು ಸಬ್ಸಿಡಿ ಸಿಗುತ್ತೆ. ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮಾಡೋಕ್ಕೆ ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ 50 ಲಕ್ಷದವರೆಗೂ ಸಾಲ ಸಿಗುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ಎಜುಕೇಷನ್ ಕಂಪಲ್ಸರಿ ಇರುತ್ತೆ, ಅಂದರೆ 10th ಪಾಸ್ ಆಗಿರಲೇಬೇಕು. ಬಟ್ ಸರ್ವಿಸ್ ಯೂನಿಟಲ್ಲಿ ಆ ಥರ ಅಲ್ಲ. ಇಲ್ಲಿ 25ರಿಂದ 35% ಅಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟಿಂದ. ಮತ್ತು SC/ST ವುಮೆನ್ ಪ್ರಯಾರಿಟಿ ಅವರಿಗೆಲ್ಲ ಜಾಸ್ತಿ ಸಬ್ಸಿಡಿ, ಅಂದರೆ 35% ಮೇಲ್ಗಡೆನೂ ಸಬ್ಸಿಡಿ ಜಾಸ್ತಿ ಅವರಿಗೆ ಸಿಗೋದು. ಅದಾದಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದರೆ, ನಿಮ್ಮದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಫೋಟೋಸ್, ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ನೀವು ಯಾವ ಬ್ಯಾಂಕಲ್ಲಿ ಇದ್ದೀರಾ ಅದು. ಆಮೇಲೆ ವಿದ್ಯಾರ್ಹತೆ, ಅಂದರೆ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಅದಕ್ಕೆ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇದ್ದೇ ಇರುತ್ತೆ. ಆಮೇಲೆ ನಿಮ್ಮದು ಜಾಗ ಇರುತ್ತಲ್ಲ ಅದರದ್ದು ದಾಖಲೆ, ಆಮೇಲೆ ರೆಂಟ್ ಇದ್ದರೆ ರೆಂಟಲ್ ಅಗ್ರಿಮೆಂಟ್ ತೋರಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಿಮ್ಮದು ಸಂಬಂಧಿಕರು ಏನಾದ್ರು ಆ ಜಾಗದಲ್ಲಿದ್ದರೆ ಅವರು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ನಿಮ್ಮ ಜಾಗದಲ್ಲಿ, ಅವ್ರದ್ದು ಏನಾದರೂ ಪಾಲಿದ್ರೆ. ಅದಾದಮೇಲೆ ಬ್ಲೈಂಡಾಗಿ ನಿಮ್ಮದೊಂದು ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಇಷ್ಟು ಕುರಿ, ಈಗ ನೀವು ಒಂದು ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಅಂದರೆ ನಾನು ಇಷ್ಟು ಕುರಿ ತರ್ತೀನಿ, ಅದರಲ್ಲಿ ಇಷ್ಟಿಷ್ಟು ಖರ್ಚಾಗುತ್ತೆ, ಇಷ್ಟು ಶೆಡ್ ಮಾಡೋಕ್ಕಾಗುತ್ತೆ, ಆ ಥರ ಒಂದು ಬ್ಲೈಂಡ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಥರ ಎಲ್ಲ ಇದ್ದರೆ ಅದನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ಆನ್ಲೈನಾಗಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದಾದರೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು PMEGP ಪೋರ್ಟಲ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ OTP ಬಂದು ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದಮೇಲೆ ಕೆಟಗರಿ ಸೆಲೆಕ್ಟ್ ಮಾಡಿ, ನೀವು SC ಆಗಿದ್ದರೆ ST ಆಗಿದ್ದರೆ, ಅಥವಾ ವುಮೆನ್ ಜನರಲ್ ಆಗಿದ್ದರೆ ಜನರಲ್, ಅದರ ಕೆಟಗರಿನ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಏನೇನು ಕೇಳುತ್ತೆ ಅಲ್ಲಿ ಅದರದ್ದೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಯಾವುದರಲ್ಲಿ PMEGP ಅಪ್ಲಿಕೇಶನ್ ಪೋರ್ಟಲಲ್ಲಿ ನಿಮ್ಮದು ಲೋನ್ಗೋಸ್ಕರ ಅಪ್ಲಿಕೇಶನ್ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ನಿಮ್ಗೆ SMS ಬರುತ್ತೆ ನಿಮ್ಮ ಫೋನಿಗೆ. ನೀವು ಯಾವ ನಂಬರ್ನ ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಆ ನಂಬರ್ಗೆ ನಿಮ್ಗೆ ಏನು ಬರುತ್ತೆ, SMS ಬರುತ್ತೆ, ನಿಮ್ದು ಈ ಥರ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಇದಾದಮೇಲೆ ಇದೆಲ್ಲ ಪ್ರೊಸೆಸ್ ಆದಮೇಲೆ ಇಂಟರ್ವ್ಯೂ ಬರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮದು ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರೆ, ಅಂದರೆ ಹೆಂಗಿದೆ, ಎಷ್ಟು ಕುರಿ ಏನಾದ್ರು ಮಾಡ್ತಿದ್ದೀರಾ, ಕುರಿ ಅಥವಾ ಹಸು ಸಾಕಾಣಿಕೆ ಮಾಡ್ತಿದ್ದೀರಾ ಅಂದರೆ ಎಷ್ಟು ಹಸು, ಎಷ್ಟು ಕುರಿ, ಆಮೇಲೆ ಎಷ್ಟು ಖರ್ಚಾಗ್ಬೋದು, ಇದರಲ್ಲಿ ಪ್ರಾಫಿಟ್ ಎಷ್ಟಿದೆ, ಆಮೇಲೆ ನಿಮ್ಮದು ಓನ್ ಇನ್ವೆಸ್ಟ್ಮೆಂಟಾ ಅದ್ರ ಪ್ರೂಫ್ ತೋರಿಸ್ಬೇಕಾಗುತ್ತೆ. ಆಮೇಲೆ ಕಾಸ್ಟಿಂಗು ನೀವು ಎಷ್ಟು ಹಾಕ್ತೀರಾ, ಆಮೇಲೆ ನಿಮ್ಮದು ಕಾನ್ಫಿಡೆನ್ಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಲೋನ್ ಎಷ್ಟಾಗುತ್ತೆ ಮತ್ತು ಸಬ್ಸಿಡಿ ಯಾವಾಗ ಸಿಗುತ್ತೆ ಅನ್ನೋದಾದರೆ, ಆನ್ಲೈನಲ್ಲಿ ಅಪ್ಲೈ ಮಾಡೋದು 1 ದಿನ. ಓಕೆ, ಅದಾದಮೇಲೆ ವೆರಿಫಿಕೇಷನ್ ಆಗೋದಕ್ಕೆ 1 ರಿಂದ 2 ವಾರ ತೊಗೊಳುತ್ತೆ. ಅದಾದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂವಲ್ಲಿ 1 ದಿನ ಇಂಟರ್ವ್ಯೂ ಮಾಡ್ತಾರೆ. ಅದಾದಮೇಲೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗೋಕ್ಕೆ ನಿಮಗೆ ಏನಿಲ್ಲ ಅಂದರೆ ಕನಿಷ್ಠ 2 ರಿಂದ 3 ವಾರ ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಟ್ರೈನಿಂಗ್ ಅಂತ ಕೊಡ್ತಾರೆ. ನಿಮ್ದು ಯಾವುದು ಬಿಸ್ನೆಸ್ ಇರುತ್ತಲ್ಲ ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಳೋ ಥರ ಇವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ನಿಮ್ಗೆ ಟ್ರೈನಿಂಗ್ ಪ್ರೊಸೆಸ್ ಇರುತ್ತೆ. ಅಲ್ಲಿ ಏನಿಲ್ಲ ಅಂದರೆ 7 ರಿಂದ 10 ದಿನ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಸಬ್ಸಿಡಿ ರಿಲೀಸ್ ಆಗೋದು ನಿಮಗೆ 3 ರಿಂದ 6 ತಿಂಗಳು ಬೇಕಾಗುತ್ತೆ.
ನಿಮಗೆ ಸಬ್ಸಿಡಿ ಬಂದು ತಲುಪೋದಕ್ಕೆ ಫಸ್ಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಲೋನ್ ಬರುತ್ತೆ, ಲೋನ್ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಲೋನ್ ಅಮೌಂಟು ಬ್ಯಾಂಕಿಂದ ಸ್ಯಾಂಕ್ಷನ್ ಆದಮೇಲೆ ಸಬ್ಸಿಡಿ ಅಮೌಂಟ್ ಗೌರ್ಮೆಂಟಿಂದ ಬಂದುಬಿಟ್ಟು ಎಲ್ಲಿ ಬರುತ್ತೆ, ಬ್ಯಾಂಕೇ ಬರುತ್ತೆ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಯಾವ್ದಾದ್ರು ಪ್ರಶ್ನೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ಇದೇ ರೀತಿಯಾದಂಥ ಮಾಹಿತಿ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಮಾಡೋಣ. ಓಕೆ, ಧನ್ಯವಾದಗಳು.